ಎಲ್ಲ ರೈತ ಬಾಂಧವರಿಗೆ ಇವತ್ತು ನಮಸ್ಕಾರನ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಹೇಮಂತ್ ರಾಜ್ ಅಂತೇಳಿ, ಬಳ್ಳಾರಿ ರಿಪೋರ್ಟರು. ಇವತ್ತು ಇಂದು ತಮ್ಮ ಊರಿಗೆ ಆಗಮಿಸಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಇವತ್ತು ರೈತರಿಗೆ, ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರಿಗೆ ಒಂದು ಜಾಗೃತಿ ಅಭಿಯಾನವನ್ನ ಮೂಡಿಸಲಿಕ್ಕೆ ಇವತ್ತು ನಮ್ಮ MDH ಕಂಪನಿಯವರು ಇವತ್ತು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇವತ್ತು ನಮ್ಮ MDH ಕಂಪನಿ ಕೇಳಿರ್ಬೋದು. MDH ಕಂಪನಿ ಅಂತಂದ್ರೆ ಅದು ಮಸಾಲಾ ಪದಾರ್ಥ ತಯಾರು ಮಾಡ್ತಕ್ಕಂಥ ಒಂದು ದೊಡ್ಡ ಕಂಪನಿ. ಆ ಒಂದು ಕಂಪನಿ ಡೆಲ್ಲಿಯಿಂದ ಇವತ್ತು ರಾಜಸ್ಥಾನ ಹಾಗೆ ಗುಜರಾತ್ನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ರಾಜಸ್ಥಾನ ಕೂಡ ಇವತ್ತು ಡೆಲ್ಲಿ ಈ ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಕರ್ನಾಟಕಕ್ಕೆ ಆಗಮಿಸಿದೆ. ಹಲವಾರು ಗ್ರಾಮಗಳನ್ನ ಸಂಚಾರ ಮಾಡಿಕೊಂಡು ಇವತ್ತು ಬಳ್ಳಾರಿ ಜಿಲ್ಲೆಯ ಕುಂಟನಾಳ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಈ ಒಂದು MDH ಕಂಪನಿಯ CEO ಆಗಿರ್ತಕ್ಕಂಥ ರಾಜು ಗುಲಾಟಿ ಅವರು ನಮ್ಮ ರೈತರಿಗೆ ಒಳ್ಳೇದಾಗಬೇಕು, ರೈತರು ಬೆಳೀತಕ್ಕಂಥ ಒಳ್ಳೆಯ ಬೆಳೆಯನ್ನ ಇಡೀ ಜಗತ್ತಿಗೆ ನೀಡಬೇಕನ್ನುವ ಉದ್ದೇಶದಿಂದ ಇವತ್ತು ಮಾರ್ಕೆಟ್ ಟೈಮ್ಸ್ ಕಂಪನಿ ಮೂಲಕ ಇವತ್ತು ರೈತರಿಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಆಗಮಿಸಿದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ನಾವು ಮದ್ದಿನ ಕಂಪನಿಯವರಲ್ಲ, ಬೀಜದ ಕಂಪನಿಯವರಲ್ಲ, ಯಾವುದೇ ರೀತಿಯಲ್ಲಿ ನಾವು ಇವತ್ತು ನಿಮಗೆ ಬೀಜ ಕೊಡ್ತಕ್ಕಂಥವರಲ್ಲ, ಮದ್ದಿನ ಕಂಪನಿಯವರಲ್ಲ. ಇವತ್ತು ನಿಮಗೆ ಒಂದು ಮಾಹಿತಿಯನ್ನು ತಿಳಿಸಲಿಕ್ಕೆ ಬಂದಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೈತರಾಗಿರ್ತಕ್ಕಂಥ ಕೆ ರಾಮಯ್ಯ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸಿದ್ದಾರೆ. ಹಾಗೆಯೇ ದೋಸ್ಕಾಯಿ ಹನುಮಂತಪ್ಪರು ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಿದ್ದಾರೆ. ಹಾಗೆ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಿದ್ದಾರೆ. ಹಾಗೆ ನಮ್ಮ ಮಾರ್ಕೆಟ್ ಟೈಮ್ಸ್ ನ ವಿಕಾಸ್ ಸರ್ ಅವರು ಕೂಡ ಸ್ವಾಗತವನ್ನು ಬಯಸ್ತಿದ್ದಾರೆ. ಹಾಗೆ ನಮ್ಮ ಮತ್ತೊಬ್ಬ ಮೊಯಿನ್ ಸರ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರಿಗೆ ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ. ಮೊದಲಿಗೆ ರೈತಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅನ್ನ ನೀಡುವಂತಹ ಅನ್ನದಾತನ ಹಾಡಿನೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಎದ್ದು ನಿಂತು ಆ ಒಂದು ರೈತಗೀತೆಗೆ ಗೌರವವನ್ನ ನೀಡಬೇಕಾಗಿ ಮನವಿ ಮಾಡಿಕೊಟ್ಟರು. ಈಗ ನಾವು ಒಂದು ಈ ಗ್ರಾಮಕ್ಕೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ MD ಕಂಪನಿ ವತಿಯಿಂದ ಮಾರ್ಕೆಟ್ ಟೈಮ್ಸ್ ನ್ಯೂಸ್ ಪರವಾಗಿ ಇವತ್ತು MDH ಕಂಪನಿ ವತಿಯಿಂದ ಮಾರ್ಕೆಟ್ ಟೈಮ್ಸ್ ನ್ಯೂಸ್ ಮೂಲಕ ಇವತ್ತು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಈ ಒಂದು ಮಾರ್ಕೆಟ್ ಟೈಮ್ಸ್ ನ MD ಆಗಿರ್ತಕ್ಕಂಥ ರೂಪಂ ಹೇಳ್ತಾರೆ ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಈಗ ಮೊದಲಿಗೆ ನಮ್ಮ ರಾಮಯ್ಯನವರನ್ನ ಕೇಳೋಣ. ನಮಸ್ಕಾರ ಅವರೇ, ಇದು ನೀವು ಏನೇನು ಹೊಲದಲ್ಲಿ ಏನೇನು ಬೆಳಿತೀರಿ? ನಾವು ಹತ್ತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಗದ್ದೆ. ಮೈ ಕೇಳಿಸೋದು ಗದ್ದೆ, ಮೆಣಸಿನಕಾಯಿ, ಮೆಕ್ಕೆಜೋಳ, ಜೋಳ. ಸರ್, ಈಗ ಮೆಣಸಿನಕಾಯಿ ಬೆಳಿತಾ ಇದ್ರಲ್ಲ, ಎಷ್ಟು ಎಕರೆ ಬೆಳಿತಾ ಇದ್ರಿ? ನಾವು ಈ ವರ್ಷ ಒಂದು 4 ಎಕರೆ ಇಟ್ಟೇವೆ. ಸರ್, ಹೋದ ವರ್ಷ 15 ಎಕರೆ ಇಟ್ಟೇವೆ. ಸರ್, ಹೋದ ವರ್ಷ ಬೆಳೆದಿದ್ರಲ್ಲ, ಒಂದು ಬೆಳೆಗೆ ಎಷ್ಟು ಕ್ವಿಂಟಲ್ ಬೆಳಿತಾ ಇದ್ರಿ ಸರ್ ನೀವೆಲ್ಲ? ಒಂದು 15 ಕ್ವಿಂಟಲ್ ಬಂದು. ಯಾವ ಮೆಣಸಿನಕಾಯಿ ಬೆಳಿತಾ ಇದ್ರಿ? ಬ್ಯಾಡಿಗೆ 15 ಕ್ವಿಂಟಲ್ ಒಂದು ಎಕರೆಗೆ ಬರ್ತಾ ಇತ್ತಾ ಸರ್? ಈ ವರ್ಷ ಎಷ್ಟು ಕ್ವಿಂಟಲ್ ಬೆಳೆದ್ರಿ ಸರ್ ಒಂದು ಎಕರೆಗೆ? ಈ ವರ್ಷ ಬಂದಿಲ್ಲ. ಹೌದಾ, ಈ ವರ್ಷ ಏನೋ ಬಂದಿಲ್ಲ ಸರ್. ಹೋದ ಸಲ ನೀವೇನು ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ 15 ಕ್ವಿಂಟಲ್ ಏನು ಬೆಳೆದಿದ್ರಲ್ಲ, ರೇಟ್ ಏನು ಸಿಗ್ತಾ ಇತ್ತು ಸರ್? ಸರಿಯಾದ ರೇಟ್ ಇಲ್ಲ ಸರ್. ರೇಟ್ ಎಷ್ಟು ಕೇಳ್ತಾ ಇದ್ದೀರಾ? 12,000, 13,000, 10,000. ಹೋದಿನ ವರ್ಷ ಆ ಕಡೆ ವರ್ಷ ಎಷ್ಟಿತ್ತು? ಆ ಕಡೆ ವರ್ಷ ಎಷ್ಟಿತ್ತು ಸರ್? 60-70 ಸಾವಿರ ಇತ್ತು. ಈ ವರ್ಷ ಇದಕ್ಕಿದ್ದಂಗೆ ಬರೀ 12,000, 25,000 ಆಗಿದೆ ಸರ್. ಆಲ್ರೆಡಿ ಭತ್ತ ಕೂಡ ಸರಿಯಾದ ಬೆಲೆ ಕೂಡ ಸಿಗ್ತಾ ಇಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್. ಕಾರಣ ಏನು ಸರ್? ಕಡಿಮೆ ಆಗಿದೆ. ಏನಕ್ಕೆ ರೇಟ್ ರೇಟೇ ಬಂದಿಲ್ಲ. ಏನು ನಿಮಗೆ ಗೊತ್ತಿಲ್ಲ, ಗೊತ್ತಾಗ್ಬೇಕಿತ್ತಲ್ಲ ನಿಮಗೆಲ್ಲ. ಗೊತ್ತಾಗ್ಬೇಕಂದ್ರೆ ವಿಚಾರ ಮಾಡಿಲ್ಲ ನೀವೆಲ್ಲ. ಮಾಡಿಲ್ವಾ? ಅಲ್ಲ ಸರ್, ಈಗ ವಿಚಾರ ಮಾಡಕ್ಕೆ ಎಲ್ಲ ವಿಚಾರ ಮಾಡೋಕ್ಕಾಗೋದಿಲ್ಲ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ದೋಸ್ಕಾಯಿ ಹನುಮಂತಪ್ಪವ್ರನ್ನ ವಿಚಾರಿಸ್ತೀವಿ. ಮೆಣಸಿನಕಾಯಿ
ನೆಲ್ಲು ಜೋಳ ಸರ್ ಹೋದ ವರ್ಷ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳೆದಿದ್ರಿ ಏನ್ ಬಾ ಸರ್ 15 ಕ್ವಿಂಟಲ್. ಎಷ್ಟು ಎಕರೆ ಇಟ್ಟಿದ್ರಿ ಸರ್ ನಾವು? ಹೋದ ವರ್ಷ ಒಂದು 4 ಎಕರೆ ಇಟ್ಟಿದ್ವಿ. 4 ಎಕರೆ ಇಟ್ಟು ಈ ವರ್ಷ ಎಷ್ಟು ಇಟ್ಟಿರಿ ಸರ್? 2 ಎಕರೆ ಸರ್. 2 ಎಕರೆ ಏನಕ್ಕಾಗಿ ಇಟ್ಟಿದ್ರಿ? ಯಾಕೆ 4 ಎಕರೆ ಇಡ್ಬೋದಿತ್ತಲ್ಲ ನೀವು? ಇಲ್ಲ ಸರ್, ಹೋದ ವರ್ಷನೇ ಮೆತ್ಕಾದ್ವಿ. ಇನ್ನೆಲ್ಲ ಏನಕ್ಕಾಗಿ ಮೆತ್ಕಾದ್ರಿ? ಈ ಡಬಲ್ 531 ಇಟ್ಟಿದ್ರಿ. ಅದು 15 ಕ್ವಿಂಟಲ್ ಬೆಳೆದಿತ್ತು. 18 ಮಾಸ ಸರಿಯಾದ ರೇಟ್ ಏನಾನು ಬಂದಿತ್ತಾ? ಏನಿಲ್ಲ ಸರ್, 10,000. 10,000 ಸರ್. ಆ ಕಡೆ ವರ್ಷ ಎಷ್ಟು ಬಂದಿತ್ತು ಸರ್? ಆ ಕಡೆ ವರ್ಷ 13, 14 ಇದ್ದು ಸರ್ ಅವರು. ಸರ್ ಈ ವರ್ಷಕ್ಕೆ ಏನಕ್ಕಾಗಿ ನೀವು ಕಡಿಮೆ ಬೇರೆ 2 ಎಕರೆ ಇಟ್ಟಿರಿ ಮೆಣಸಿನ್ಕಾಯಿ ಅಂತ? ಏನ್ ಮಾಡಿದೆ ಸರ್, ಹೋದ ವರ್ಷ ಮೆತ್ಕಾದ್ವಿ. ಸರ್ ಏನಕ್ಕಾಗಿ ಮೆತ್ತಗಾದ್ರಿ? ಏನಕ್ಕಾಗಿ ಮೆತ್ತಗಾದ್ರಿ? ಯಾವ ಕಾರಣಕ್ಕೆ? ಬೆಳೆ ಕಡಿಮೆ ಸರ್. ಬೆಳೆ ಕಡಿಮೆ. ಏನು ಔಷಧಿಗೆ ಜಾಸ್ತಿ ಏನಾನ ಖರ್ಚು ಮಾಡಿದ್ರಾ ಇಲ್ಲ ಬೆಳೆ ಬರಕಲ್ಲ? ಔಷಧಿ ಬೇಸ ಹೊಡೆದದ್ದು ಸರ್. ಔಷಧಿಯಿಂದನೇ ದೆಬ್ಬೆ ಹೊಡೆದಿರೋದು. 1 ಲಕ್ಷ ರೂಪಾಯಿ ಅಂಜಲ್ ಬಂದಿತ್ತು ಸರ್. ಲಕ್ಷ ರೂಪಾಯಿವರೆಗೆ ಬಂದಿತ್ತು. ಲಕ್ಷ ರೂಪಾಯಿನು 15 ಕ್ವಿಂಟಲ್ ತೆಗಿತಿದ್ರ ವಾಪಸ್? ಇನ್ನೇನು ಸರ್, ಮೇಲೆ ಬರೋದೇ. ಮೇಲೆ ಬರೋದನಾ? ಮೇಲೆ ಬರೋದು ಮಾತ್ರ ನಿಮ್ಗೆ ಉಳಿತಿತ್ತು, ಇಲ್ಲಾಂದ್ರೆ ನೀವೇ ಸಾಲ ಆಗ್ತಿತ್ತು ಅಷ್ಟೇ. ಸರಿ ಸರ್. ಮತ್ತೆ ಇನ್ನೇನೇನು ಬೆಳಿತಿದ್ರಿ ಸರ್? ಇನ್ನೇನಿಲ್ಲ ಸರ್, ನೆಲ್ಲು ಜೋಳ ಮೆಣಸಿನಕಾಯಿ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಈಗ ನೆಕ್ಸ್ಟ್ ನಾವು ವೆಂಕಟೇಶ್ ಅಣ್ಣನವರು ಇದೆ ಸರ್. ನಿಮ್ಮ ಭೂಮಿ? ನಮ್ಮ ಭೂಮಿ ಒಂದು 10 ಎಕರೆ ಐತಿ ಸರ್. ಒಂದು 10 ಎಕರೆ ಇದೆ. ಏನೇನು ಬೆಳಿತೀರಿ ಸರ್ 10 ಎಕರೆಯಲ್ಲಿ? ಒಂದು 5 ಎಕರೆ ಮೆಣಸಿನ ಗಿಡ, ಒಂದು 5 ಎಕರೆ ತೊಗರಿ, ಒಂದು 5 ಎಕರೆ ಜೋಳ, ಒಂದು 2 ಎಕರೆ ಮೆಣಸಿನ ಗಿಡ, ಒಂದು 2 ಎಕರೆ ಟೊಮಾಟೆ ಅವೆಲ್ಲ ಹಾಕಿವೆ ಸರ್. ಈಗ ನಾವು ಮೆಣಸಿನಕಾಯಿ ವಿಚಾರಕ್ಕೆ ಬರ್ಬೇಕಾದ್ರೆ ಈ ವರ್ಷ ಎಷ್ಟು ಎಕರೆ ಇಟ್ಟಿದ್ರಿ ಸರ್? 5 ಎಕರೆ ಹಾಕಿ ಸರ್. ಆ ವರ್ಷ ಆ ಕಡೆ ವರ್ಷ ಒಂದು 8 ಎಕರೆ ಹಾಕಿದ್ದೆ ಸರ್. 8 ಎಕರೆ ಹಾಕಿದ್ರಲ್ಲ, 8 ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳೆದಿದೆ? 1 ಕ್ವಿಂಟಲ್ಗೆ ಎಷ್ಟು ಬೆಳಿತಿದ್ರಿ ಸರ್ ಮೆಣಸಿನಕಾಯಿ? ಡಬ್ಬೆ ಬ್ಯಾಡಿಗೆ ಬಂದು 10ಲಿಂದ 12 ಕ್ವಿಂಟಲ್ ಡಬ್ಬೆ ಏನೇನು ಇಟ್ಟಿದ್ರಿ ಸರ್ ನೀವೆಲ್ಲ? ಡಬಲ್ 531 ಡಬ್ಬಗ 2 ಇಟ್ಟಿದ್ರಾ ಸರ್? ಅದು 15ಲಿಂದ 20. ಅದಕ್ಕ ಔಷಧ ಎಷ್ಟು ಹೋಗ್ತದೆ? ಒಂದು ವಾರದಾಗ 2 ಸಲ ಬರ್ಬೇಕು. ಎಷ್ಟು ಸಲ ಹೊಡಿತೀರಿ ಸರ್? ಒಂದು ವಾರದಾಗ ನೆಲ್ಲಿ ಬರ್ತದಲ್ಲ, ಅದು ಬಂದ್ರೆ 2 ಸಲ ಹೊಡ್ಬೇಕು. 2 ಸಲ ಹೊಡಿಬೇಕಾ? ಒಂದ್ ಎಕರೆಗೆ ಬಂದ್ರೆ 4,000 ರೂಪಾಯಿ ಖರ್ಚು. 4,000 ರೂಪಾಯಿ ಖರ್ಚು. ಹಂಗ ಒಂದು 2 ತಿಂಗಳನ್ನ ಕಂಟಿನ್ಯೂ ಹೊಡ್ಬೇಕು. ಲೆಕ್ಕ ಮಾಡ್ಕೊಂಡ್ಬಿಡ್ರಿ ನೀವೇ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಕಡಿಮೆ ಮಾಡಿರೋದು ಸರ್. ಆಮೇಲೆ ಎಲ್ಲ ಒಂದು 45 ಸಾವಿರ ಆಗುತ್ತೆ. ಜಾಸ್ತಿ ಆಗ್ತೈತ್ರಿ. ಎಷ್ಟಾಗುತ್ತೆ? ಎಲ್ಲ ಒಂದು 8 ಎಕರೆಗೆ ಒಂದು 1 ಲಕ್ಷ 2 ಲಕ್ಷ ಖರ್ಚಾಗುತ್ತಾ? ಎಕರೆಗೆ 70-80 ಸಾವಿರ ರೂಪಾಯಿ ಔಷಧ ಬರ್ತದೆ. ಔಷಧದ ಒಂದು ಎಕರೆಗೆ ಬರ್ತದೆ. 8 ಎಕರೆಗೆ 8 ಒಳ್ಳೆ 56 5 ಲಕ್ಷ 50 ಸಾವಿರ ಖರ್ಚಾಯ್ತು. ಅದು ಮೈಸ್ ಬಂತಲ್ಲ ಸರ್, ಮೈಸ್ ಬಂದಾಗ್ಲಿದ್ದ 70 ಸಾವಿರ ಕಡಿಮೆ ಬರೋದಿಲ್ಲ. ಒಳಗೆ ಬ್ಯಾಡಿಗೆ ಏನ್ ಸರ್? 70 ಸಾವಿರ ರೂಪಾಯಿ ಬರುತ್ತೆ. ಒಂದು ಹತ್ರ ಬರ್ತೀನಿ ಸರ್. ಒಂದು ವಾರದಾಗ 10,000 ರೂಪಾಯಿ ಮುಟ್ಟಿ ಲೆಕ್ಕ ಮಾಡ್ಕೊಂಡು ಕೊಡಾಗ 10,000 ರೂಪಾಯಿ ಸರ್. ಬೆಳೆ ಏನಾದ್ರು ಚೆನ್ನಾಗಿ ಬೆಳೆಯನ್ನು ಚೆನ್ನಾಗಿ ಬೆಳೆದಿದ್ರಿ, ಆದ್ರೆ ರೇಟ್ ಏನಾದ್ರು ಎಷ್ಟು? ಡಬ್ಬಗೆ ಎಷ್ಟಿತ್ತು ಸರ್ ಆ ಕಡೆ ವರ್ಷ? 5 ಎಕರೆ ಇಟ್ಟಿದ್ದು 3 ಎಕರೆ ಇಟ್ಟಿದ್ದೆ. ಮೊನ್ನೆ ಮಾರ್ಕೆಟ್ ಬಂದೆ 14,000. ಆ ಕಡೆ ವರ್ಷ ಇಟ್ಟಿದ್ದು? ಆ ಕಡೆ ವರ್ಷ ಇಟ್ಟಿದ್ದು ಬರೀ 3,000. ಎಷ್ಟು ಸರ್? 3-4 ಸಾವಿರಕ್ಕೆ ಅಲ್ಲ, 14,000. 14,000. ಈಗ ಮೊನ್ನೆ ವರ್ಷಕ್ಕೆ ಇಟ್ಟಿದ್ದು? ಮೊನ್ನೆ ವರ್ಷ ಮಾರ್ಬಿಟ್ಟೆ ಸರ್. ಎಷ್ಟು ಎಕರೆ ಮಾರಿದ್ರಿ ಸರ್? ಒಂದು 4 ಎಕರೆ ಇಟ್ಟಿದ್ದೆ. ಎಕರೆಗೆ ಇದು ಕ್ವಿಂಟಲ್ ಹೆಂಗ್ ಮಾಡಿದ್ರಿ? ಕ್ವಿಂಟಲ್ 12,000. ಕಿಟ್ತಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಅಲ್ಲಿಗೆ ಸೇರೋದಾಗ ಏನು ಉಳಿಯಲ್ಲ ಕೂಲರಿಗೆ. ಅದಕ್ಕೆ ಏನಕ್ಕಾಗಿ ರೇಟ್ ಕಮ್ಮಿ ಆಗ್ತಾ ಇದೆ? ಕಡಿಮೆ ಆಗ್ತದೆ. ನಾವು ಮಾಡಕ್ಕೆ ಕಾರಣ ಹೇಳ್ಬೇಕಲ್ಲ. ರೈತರಿಗೆ ಏನೋ ಗೊತ್ತಾಗಲ್ಲ ಸರ್. ಅದು ವ್ಯಾಪಾರಸ್ಥರಿಗೆ ಗೊತ್ತಿರ್ತೈತೆ, ಅಲ್ಲಿ ಅಂಗಡಿಯವ್ರಿಗೆ ಗೊತ್ತಿರ್ತೈತೆ ಅಷ್ಟೇ, ನಮಗೇನು ಗೊತ್ತಾಗಲ್ಲ. ಬೆಳೀತಕ್ಕಂಥ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಇಲ್ಲಿ ಕಾರಣ ಏನಪ್ಪಾ ಅಂತಂದ್ರೆ, ನೀವು ಬೆಳೀತಕ್ಕಂಥ ಮೆಣಸಿನಕಾಯಿನ ಸರಿಯಾದ ಬೆಳೆ ಬರಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗಕ್ಕಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿಂದ ನೀವು ಬಾಡಿಗೆ ಕಳಿಸ್ತೀರಿ, ಬಾಡಿಗೆಯಿಂದ ನಾವು ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ಫಾರಿನ್ಗೆ ರಫ್ತಾಗ್ತದೆ. ಅಂದ್ರೆ ಫಾರಿನ್ಗೆ ಮಾಡ್ತಾರೆ. ಅಲ್ಲಿ ಫಾರಿನ್ನವರು ನೀವು ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ತಗೊಂತಾರಲ್ಲ, ನೇರವಾಗಿ ತಗೊಳ್ಳಲ್ಲ. ಅವರು ಆ ಒಂದು ಮೆಣಸಿನಕಾಯಿನ ಟೆಸ್ಟ್ ಮಾಡ್ತಾರ. ಎಷ್ಟು ಬಾರಿ ಟೆಸ್ಟ್ ಮಾಡ್ತಾರ ಅಂತಂದ್ರೆ ನೀವೆಲ್ಲ ಗಮನಿಸ್ಬೇಕು. 152 ಸಲ ಟೆಸ್ಟ್ ಮಾಡ್ತಾರ. ಅಂದ್ರೆ ನೀವು ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿನ 152 ಸಲ ಟೆಸ್ಟ್ ಮಾಡಿಬಿಟ್ಟು ನೀವೇನು ಔಷಧಿ ಸಿಂಪಡಣೆ ಮಾಡಿದ್ರಲ್ಲ, ಅದು ನೀವು 1 ಬಾರಿ ಅಲ್ಲ 2 ಬಾರಿ ಅಲ್ಲ, ವಾರಕ್ಕೆ 2 ಸಲ ಅಂತಂದ್ರೆ ಬೆಳೆ ಬರೋಷ್ಟೊತ್ತಿಗೆಲ್ಲ ಸುಮಾರು 40 ಸಲ ಹೊರಡ್ಬೇಕು ಒಂದು ಮೆಣಸಿನಕಾಯಿ.
40 ಸಲ ಔಷಧಿ ಬಿತ್ತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಲ್ಯಾಬ್ನಲ್ಲಿ ಫಾರಿನ್ನಾಗ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಅವ್ರು ಖರೀದಿಗೆ ತಗೊಂಡಿರ್ತಾರಲ್ಲ 150 ಸಲ ಖರೀದಿಗೆ ತಗೊಂಡ್ಬಂದಾಗ 155 ಸಲ ಟೆಸ್ಟ್ ಮಾಡಿಬಿಟ್ಟು ಆ ಒಂದು ಮೆಡಿಸಿನ್ ಕಡೆ ರಿಜೆಕ್ಟ್ ಮಾಡ್ತಾರೆ. ಅಲ್ಲಿಂದ ನಮಗೆ ಸರಿಯಾದ ರೇಟ್ ಬರಲ್ಲ, ಮತ್ತೆ ವಾಪಸ್ ಬರುತ್ತೆ. ಅಲ್ಲಿ ಬಂದಿರ್ತಕ್ಕಂಥ ಮೆಣಸಿನಕಾಯಿ ಎಲ್ಲಿ ಹೋಗುತ್ತೆ? ಎಲ್ಲಿಗೆ ಹೋಗುತ್ತೆ ಹೇಳಿ? ಅಲ್ಲಿಂದ ನಮ್ಮ ಇಂಡಿಯಾದ ಒಳಗಡೆ ಅದನ್ನ ಮಸಾಲೆ ಪದಾರ್ಥ ಚಿಲ್ಲಿ ಪೌಡರ್ನ ಮಾಡಿಬಿಟ್ಟು ನಮ್ಮ ಎಲ್ಲ ನಾವು ತಿನ್ನುವಂತ ಆಹಾರಗಳಿಗೆ ನಾವೇ ಖರೀದಿ ಮಾಡಿಬಿಟ್ಟು ನಮ್ಮ ರೋಗಗಳಿಗೆ ತುತ್ತಾಗ್ತದೆ. ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಈ ಶುಗರ್ ಬರುತ್ತೆ, ಬೇಗ ಸಣ್ಣ ವಯಸ್ಸಿಗೆ ಬರುತ್ತೆ, ಶುಗರ್ ಬರುತ್ತೆ, ಕ್ಯಾನ್ಸರ್ ಅಟ್ಯಾಕ್ ಆಗುತ್ತೆ, ನಾನಾ ಕಾಯಿಲೆಗಳು ಬರ್ತವೆ. ಯಾಕಪ್ಪ ಅಂತಂದ್ರೆ ನಾವು ಆ ಮೆಣಸಿನಕಾಯಿ ಹೊಡಿತಕ್ಕಂಥ ಭತ್ತಕ್ಕೆ ಹೊಡಿತಕ್ಕಂಥ ಹಲವಾರು ಬಾರಿ ಔಷಧಿ. ಈ ಔಷಧಿಯನ್ನ ಕಡಿಮೆ ಮಟ್ಟದಲ್ಲಿ ಹೊಡೆಯಬೇಕು ಅಂತಂದು ಹೇಳಿ ಇವತ್ತು ತಮಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಮ್ಮ MDH ಕಂಪನಿಯವರು ಮಾರ್ಕೆಟ್ ಟೈಮ್ಸ್ ಮೂಲಕ ನಿಮಗೆ ಜಾಗೃತಿ ಮೂಡಿಸಲಿಕ್ಕೆ ಈ ಊರಿಗೆ ಆಗಮಿಸಿದ್ದಾರೆ. ಅರ್ಥ ಆಯ್ತಾ? ಯಾವ ರೀತಿ ನಾವು ಆ ಮೆಣಸಿನಕಾಯಿನ ಬೆಳಿಬೇಕು ಅನ್ನೋದ್ ಬಗ್ಗೆ IPM ಮೆಥಡ್ ಅನ್ನ ಒಂದು 2 ನಿಮಿಷ ನಾವು ವಿಡಿಯೋ ನೋಡ್ಕೊಂಡು ಮತ್ತೆ ನಿಮ್ಮ ಹತ್ರ ಬರುತ್ತೆ. ಅಣ್ಣ, ನಾವು ಕಡಿಮೆ ಔಷಧಿಗಳ ಮೂಲಕ ಉತ್ತಮವಾದ ಬೆಳೆಯನ್ನ ಯಾವ ರೀತಿ ಬೆಳಿಬೇಕಂತಂದ್ರೆ IPM ಮೆಥಡ್ ಅಂತಂದೇಳಿ ಇವತ್ತು ತಮಗೆ ಒಂದು IPM ಮೆಥಡ್ ಅನ್ನ ತಂದಿದ್ದಾರೆ ನಮ್ಮ MDH ಕಂಪನಿಯವರು ಮಾರ್ಕೆಟ್ ಟೈಮ್ಸ್ ನ್ಯೂಸ್ ಮೂಲಕ. ಮೊದಲಿಗೆ ನಮ್ಮ ಹೊಲದ ಮೆಣಸಿನಕಾಯಿ ಬಿತ್ತತಕ್ಕಂತ ಭೂಮಿಯ ಮಣ್ಣು ಪರೀಕ್ಷೆ ಮಾಡಬೇಕು. ಇಲ್ಲಿ ಮಣ್ಣು ಪರೀಕ್ಷೆ ಮಾಡಕ್ಕೆ ಅಂದ್ರೆ ಎಲ್ಲಿದೆ? ಅಗ್ರಿಯಲ್ಲಿ ಇದೆ. ಅಲ್ಲಿ ಹೋಗ್ಬಿಟ್ಟು KVK ಅಂತಾರೆ. ನೀವು ಮಣ್ಣಿನ ಪರೀಕ್ಷೆ ಮಾಡಬೇಕು. ನೀವು ನೀರನ್ನು ಪರೀಕ್ಷೆ ಮಾಡ್ಬೇಕು. ಲ್ಯಾಬಿಗೆ ಕೊಟ್ಬಿಟ್ಟು ಆ ಮಣ್ಣು ಮೆಣಸಿನಕಾಯಿ ಇದ್ರೆ ಚೆನ್ನಾಗಿ ಬೆಳೀತದೆ ಅಂತ ಮಣ್ಣನ್ನ ಟೆಸ್ಟ್ ಮಾಡ್ಬೇಕಾಗುತ್ತೆ. ಎರಡನೇ ಆಪ್ಷನ್ ಏನಂತಂದ್ರೆ ನಾವು ಯಾವ್ದೇ ಒಂದು ಅಂಗಡಿಗೆ ಹೋಗಿ ನಾವು ಬೀಜ ತರ್ತೀವಿ, ಬಟ್ ಒಳ್ಳೆ ಬೀಜನ ತಗೊಂಡ್ರಿ. ಆ ಒಳ್ಳೆ ಬೀಜನ ತಂದ್ಬಿಟ್ಟು ನಾವು ತೊಳಿಬೇಕು. ಬೀಜನ ನೀರಲ್ಲಿ ಹಾಕಿದಾಗ ಕೆಟ್ಟ ಬೀಜಗಳು ಮೇಲೆ ತೇಲ್ಬಿಡ್ತಾವಲ್ಲ, ಅದ್ರನ್ನ ತೆಗೆದ್ಬಿಟ್ಟು ಒಳ್ಳೆ ಬೀಜಗಳು ನೀರಲ್ಲಿ ಕೂತಿರ್ತಾವ. ಆ ಬೀಜನ ತೆಗೆದ್ಬಿಟ್ಟು ಅದಕ್ಕೆ ಒಂದು ಕೆಮಿಕಲ್ ಅನ್ನ ಮಿಕ್ಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿಬಿಟ್ಟು 2 ತಾಸು ಒಣಗಿಡ್ಬೇಕು ನೆಲದಲ್ಲಿ. 2 ತಾಸು ಆದ್ಮೇಲೆ ಮತ್ತೊಂದ್ಸಲ ಅದಕ್ಕೆ ಔಷಧಿಯನ್ನ ಸಿಂಪಡಣೆ ಮಾಡಿಬಿಟ್ಟು 2 ತಾಸು ಒಣಗಿಟ್ಟು ಅವತ್ತೇ ನಾವು ಆ ಮೆಣಸಿನಕಾಯಿನ ಬಿತ್ತನೆ ಮಾಡಿದ್ರೆ ಒಳ್ಳೆ ಶಕ್ತಿಯಾಗಿ ಸ್ಟ್ರಾಂಗ್ ಆಗಿ ಮೆಣಸಿನಕಾಯಿ ಬೆಳೆಯುತ್ತೆ. ಅವಾಗ ನೀವು 30 ರಿಂದ 40 ಸಲ ಔಷಧಿ ಹೊಡಿತಕ್ಕಂಥದ್ದು ಬರೀ 10 ರಿಂದ 12 ಸಲ ಔಷಧಿ ಹೊಡೆದ್ರೆ ಸಾಕು, ಫುಲ್ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಅವಾಗ ನಿಮ್ಮ ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತೇಳಿ ಇವತ್ತು MDH ಕಂಪನಿಯವರು ತಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಇವತ್ತು ಅದಕ್ಕಾಗಿ ನಾವು ನಿಮ್ಮ ಊರಿಗೆ ಬಂದು ಈ ಮಾಹಿತಿಯನ್ನ ತಿಳಿಸಕ್ ಬಂದಿದ್ದೇವೆ. ಆಯ್ತಾ? ಅದಕ್ಕಾಗಿ ನಾವು ಇಲ್ಲಿ ಜಾಗೃತರಾಗಬೇಕು. 30 ಸಲ ಹೊಡೆದ್ರೆ ಆ ಒಂದು ವಿಷ ಪದಾರ್ಥ ಆಗುತ್ತೆ ಆಹಾರ, ಯಾವುದು? ಮೆಣಸಿನಕಾಯಿ. ಅದಕ್ಕಾಗಿ ಇವತ್ತು ಆ ಒಂದು ಕಡಿಮೆ ನಾವೇನು ಮಣ್ಣು ಪರೀಕ್ಷೆ ಮಾಡಬೇಕು. ಒಂದು IPM ಮೆಥಡ್ ಅಂತ ಹೇಳ್ತಾರೆ ಇದನ್ನ. ಒಂದು ಮಣ್ಣು ಪರೀಕ್ಷೆ ಮಾಡಿದ ತಕ್ಷಣ ಎರಡನೇದಾಗಿ ಮೆಣಸಿನಕಾಯಿ ಬೀಜಕ್ಕೆ ಒಂದು ಚಿಕಿತ್ಸೆ ಕೊಡಬೇಕು. ಯಾವ ರೀತಿ? ಮೆಣಸಿನಕಾಯಿ ತಂದ ಮೇಲೆ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಅದಕ್ಕೆ 2 ತಾಸು ಒಣಗಿಬಿಟ್ಟು ಔಷಧಿ ಸಿಂಪಡಣೆ ಮಾಡಿ 2 ತಾಸು ಒಣಗಿಡ್ಬೇಕು. ಮತ್ತೊಂದ್ಸಲ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಿಬಿಟ್ಟು 2 ತಾಸು ಒಣಗಿಟ್ಟು ಅದನ್ನ ಅವತ್ತೇ ಬಿತ್ತನೆ ಮಾಡಬೇಕು. ಇವಾಗ ನಾವು ಮಗುಗೆ ಏನು ಅಂಗವಿಕಲ ಆಗ್ಬಾರ್ದು, ಕುಂಟ ಆಗ್ಬಾರ್ದು, ಕೂಡ ಆಗ್ಬಾರ್ದು ಅಂತ ನಾವು ಹಿಂದೆ ಯಾವ ರೀತಿ ಪೋಲಿ ಆಗ್ತೀವಲ್ಲ ಆ ರೀತಿಯಲ್ಲಿ ನಾವು ಈ ಮೆಣಸಿನಕಾಯಿನ ಸಂರಕ್ಷಣೆ ಮಾಡಿದ್ರೆ ನಮಗೆ ಒಳ್ಳೆ ಫಲವತ್ತಾದ ಬಲ ಬರುತ್ತೆ. ಔಷಧಿ ಕಮ್ಮಿ ಹೊಡಿತೀವಿ ನಾವು. ಇವಾಗ ನಾವು ಒಂದು ಔಷಧಿ ಹೊಡಿಬೇಕಾದ್ರೆ ಲಕ್ಷಗಟ್ಟಲೆ ಇಡ್ತೀವಿ, ಆದ್ರೆ ನಮ್ಗೆ ಸರಿಯಾದ ಫಲ ಸಿಗಲ್ಲ. ಅದಕ್ಕಾಗಿ ನಾವು ಬರೀ 10 ರಿಂದ 12 ಸಲ ಔಷಧಿ ಹೊಡೆದು ಬಿಟ್ರೆ ಫುಲ್ ಸ್ಟ್ರಾಂಗ್ ಆಗಿ ಬರುತ್ತೆ. ಇಂಥ ಒಂದು ಮಾಹಿತಿಯನ್ನ ತಾವು ಪಡ್ಕೊಳ್ಬೇಕು. ಕಡಿಮೆ ಔಷಧಿ ಮೂಲಕ ಏನು ತಮ್ಮ ಬೆಳೆಗಳನ್ನ ಬೆಳೆಸ್ಬೇಕಂತೇಳಿ ಈ ಮೂಲಕ ಇವತ್ತು MDH ಕಂಪನಿಯಿಂದ ಇವತ್ತು ತಮಗೆ ತಿಳಿಸ್ತಾ ಇದ್ದೇವೆ. ಇದು ನಿಮ್ಮೆಲ್ಲರಿಗೆ ಅರ್ಥ ಆಗಿದೆ ತಾನೆ? ಅರ್ಥ ಆಗಿದೆನಾ? ನೆಕ್ಸ್ಟ್ ಈ ರೀತಿಯಲ್ಲಿ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇವೆ. ನಮ್ಮ MDH ಕಂಪನಿಯವರು ತಮ್ಮೆಲ್ಲರ ಮೊಬೈಲ್ ನಂಬರ್ಗಳನ್ನು ತೆಗೆದುಕೊಳ್ಳಿ. ಇನ್ನೊಂದು ಸೂಚನೆ ಏನಪ್ಪ ಅಂತಂದ್ರೆ ಈ ರೀತಿ ಮಾಡಿದ ಮೇಲೆ ನೀವು ಚೆನ್ನಾಗಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಇದೇ MDH ಕಂಪನಿಯವರೇ ಬಂದು ನೀವು ಕೇಳಿದ ರೇಟಿಗೆ ಖರೀದಿ ಮಾಡ್ತಾರೆ. ಅದಕ್ಕಾಗಿ ಈ ಒಂದು ಮಾಹಿತಿ ಇವತ್ತು ಕಾರ್ಯಕ್ರಮಕ್ಕೆ ಭಾಗವಾಗಿರ್ತಕ್ಕಂಥ ಎಲ್ಲ ರೈತರಿಗೆ, ನಮ್ಮ ರೈತ ಬಾಂಧವರಿಗೆ
ನಮ್ಮ ಇಂಡೆಕ್ಸ್ ಕಂಪನಿ ವತಿಯಿಂದ ಮಾರ್ಕೆಟ್ ಟೈಮ್ಸ್ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಿದ್ದೇವೆ. ನಮಸ್ಕಾರ, ಧನ್ಯವಾದಗಳು. ಇನ್ನು ಏನಾದ್ರೂ ನೀವು ಡೌಟ್ ಇದ್ರೆ ಕೇಳಬಹುದು ನಮ್ಮ ಹತ್ರ. ಏನಾದ್ರೂ ಡೌಟ್ ಕೇಳೋದಿತ್ತನಾ, ಏನಾದ್ರೂ ಮಾತಾಡೋದಿತ್ತನಾ, ಡೌಟ್ ಐತೆ ಅಂತ ಏನಾರ. ಒಂದ್ ವೇಳೆ ನೀವು ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿನ ಗಾಡಿಗೆ ಹೋಗಿ ಬಾಡಿಗೆ ಇಟ್ಟು ಅಲ್ಲಿ ರೇಟ್ ಬಂದಿಲ್ಲ ಅಂತ ಗೋಡಾನೆ ಇಡೋ ಅವಶ್ಯಕತೆ ಇಲ್ಲ. ನೀವು ಇವರು ಹೇಳಿದ ಪ್ರಕಾರ ಬೆಳೆದಾಗ ಸೀದಾ ನಿಮ್ಮೂರಿಗೆ ಬಂದು ನೀವು ಹೇಳಿದ ರೇಟಿಗೆ ಖರೀದಿ ಮಾಡ್ತಾರೆ. ಬಂದ್ ಮಾಡಿ ಬೇಸ್ ನೀಟಾಗಿ ಬಂದ್ ಮಾಡ್ಬಿಡು. ಅರ್ಥ ಆಯ್ತಣ್ಣ? ಅವರೇ ಮಾಡಿರ್ತಾರೆ ತರ್ತೀವಿ. ಅವರು ಪ್ಯಾಕಿಂಗ್ ಮಾಡಿರ್ತಾರ, ಬಟ್ ನೀವು ಅದನ್ನ ಟೆಸ್ಟ್ ಮಾಡಬೇಕು. ನೀರಲ್ಲಿ ಹಾಕ್ಬಿಟ್ಟಾಗ ಒಳ್ಳೆ ಬೀಜ ಅವು, ಕೆಟ್ಟ ಬೀಜ ಅವು ನಿಮ್ಗೆ ಕಣ್ಣಿಗೆ ಗೊತ್ತಾಗುತ್ತೆ. ಅದನ್ನ ನೀಟಾಗಿ ತೊಗೊಂಡು ಈ ರೀತಿ ದುಂಡು ಆಗ್ತವೆ, ಗೊತ್ತಾ ಔಟ್ನ, ಆಯ್ತಾ? ಅದನ್ನ 2 ತಾಸು ಆ ಕಾರ್ಬನ್ ಡೈಆಕ್ಸೈಡ್ ಅಂತ ಬರುತ್ತೆ, ಅದಕ್ಕೆ 1 ಲೀಟರ್ಗೆ 2 ml ಹಾಕ್ಬಿಟ್ಟು ಅದನ್ನ ಕಲಿಸ್ಬಿಟ್ಟು 2 ತಾಸು ಒಣಗಿಟ್ಟು ಮತ್ತೊಂದ್ಸಲ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಿಬಿಟ್ಟು 2 ತಾಸು ಒಣಗಿಟ್ಟು ಅವಾಗ ಬಿತ್ತನೆ ಮಾಡಿದಾಗ ಫುಲ್ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಅರ್ಥ ಆಯ್ತಾ ನಿಮಗೆ? ಇದು ಕಡಿಮೆ ಔಷಧಿ ಮೂಲಕ ಉತ್ತಮವಾದಂತಹ ಫಲವನ್ನು ತೆಗಿತಕ್ಕಂಥ ಒಂದು ಜಾಗೃತಿ ಅಂತೇಳಿ ತಿಳಿಸ್ತಾ ಇದ್ದೇವೆ. ಇನ್ನು